ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಎಲ್ಲರೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ನಾನು ಮಾಡೋ ಮೆಥಡ್ ಬೇರೆ. ಮೆಂತ್ಯ ಎಲ್ಲ ಹಾಕ್ತೀನಿ, ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಅದನ್ನು ತೋರಿಸ್ತೀನಿ. ಇದು ಡಿಮ್ಯಾಂಡ್ ಬಂದಿದ್ದು ನನ್ನ ಡಿಯರೆಸ್ಟ್ ನೆವ್ಯೂಯಿಂದ. ಮಾಡಿ ತೋರಿಸಿ ವಿಜಯಮ್ಮ ಅಂತ ಹೇಳ್ದ. ಸೊ ಐ ಆಮ್ ಪ್ರಿಪೇರಿಂಗ್ ಫಾರ್ ಹಿಮ್. ದಿಸ್ ಇಸ್ ಫಾರ್ ಯು ಪವಿ. ಓಕೆ, ಇದು ಇವಾಗ ಫಸ್ಟ್ ಮಾವಿನಕಾಯಿ ರೆಡಿ ಮಾಡ್ಕೊತೀನಿ. ಇದನ್ನ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಕಾಣಿಸ್ತಾ ಇದೆಯಾ? ಹಾಂ, ಇಲ್ಲಿದೆ ನೋಡಿ, ಅನ್ನ ಇಟ್ಟಿದ್ದೀನಿ. ಆಮೇಲಿಂದ ಮಾವಿನಕಾಯಿ ರೆಡಿ ಮಾಡಿಕೊಂಡು ಇದು ಸಿಪ್ಪೆ ತಿಕ್ಕೊಂಡು ಆಮೇಲೆ ತಿನ್ನಿ. ಒಂದು ಟೀ ಸ್ಪೂನು ಅಥವಾ 2 ಟೀ ಸ್ಪೂನು, 2 ಹಾಕೊಂಡ್ರೆ ನೋಡಿ. ಇಷ್ಟು ನನಗೆ ಇದು ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುರ್ಕೊಂಡ್ರೆ ತುರ್ಕೋಬೋದು. ನನ್ನ ಗ್ರೇಟರ್ ಸಿಗಲಿಲ್ಲ ನನಗೆ, ಅದಕ್ಕೆ ಇದ್ರಲ್ಲಿ ಮಾಡಿದೆ. ಪರವಾಗಿಲ್ಲ, ಅದು ಮಿಕ್ಸಿಗೆ ಹೇಗೂ ಹಾಕ್ತೀನಲ್ಲ, ಅಲ್ಲಿ ಇನ್ನೂ ನೈಸ್ ಆಗುತ್ತೆ. ಮೆಂತ್ಯ ನೋಡಿ, ಮೆಣಸಿನ್ಕಾಯಿ ಫಸ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ, ಅದ್ರ ಜೊತೆ ಮೆಂತ್ಯನೂ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟಾಗಿದೆ. ಇದು ಮೆಣಸಿನ್ಕಾಯಿ ಇದು ಹುಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ 20. ಅದು ಸ್ವಲ್ಪ ಉದ್ದ ಇದೆಯಲ್ಲ, ಅದಕ್ಕೆ ಅದನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ಅಲ್ಲಿ ಸ್ಟಕ್ ಆಗಿಬಿಡುತ್ತೆ ಮಿಕ್ಸಿ ಜಾರಲ್ಲಿ, ಅದು ಮೂವ್ ಆಗೋದೇ ಇಲ್ಲ. ತಿಂಗಳುಗಟ್ಟಲೆ ಇಡ್ಬೋದು. ಇದು ಹಾಕ್ತೀನಿ. ಇದು ಹಾಕಲ್ಲ, ಬೀಜ ಸ್ವಲ್ಪ ಖಾರ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ. ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಆದರೂ ಸಾಕು. ನಾನು ಎಲ್ಲದಕ್ಕೂ ಟೀ ಸ್ಪೂನ್ ಉಪಯೋಗಿಸಲ್ಲ, ಸ್ವಲ್ಪ ಅಷ್ಟೇ. ನೋಡಿ, ಇದಿಷ್ಟ ಆಗಿದೆ. ಇವಾಗ ಇದು ಕಾಯಿ ಹಾಕ್ತೀನಿ ನಾನು. ಕಾಯಿ ಮೆಂತ್ಯ ಬೇಕು, ಇದು ಸ್ವಲ್ಪ ಜಾಸ್ತಿ ಇರಲ್ಲ. ಇದಕ್ಕೆ ಬೇಕಂದರೆ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು. ನೀರು ಹಾಕಿಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೋದು. ಮೆಣಸಿನ್ಕಾಯಿ ಹಾಕೊಂಡ್ರೆ ಹಬ್ಬದ ದಿನ ಮಾಡ್ತಾರಲ್ಲ, ಹಂಗೆ ಇದು ಹಬ್ಬದ ದಿನ ಮಾಡ್ತಾರೆ. ನಿಮ್ಗೆ ಇಷ್ಟ ಬಂದಿದ್ದು ಹಾಕೋಬೋದು. ಹಸಿರು ಮೆಣಸಿನ್ಕಾಯಿ ಆದರೂ ಒಂದು 7-8 ಹಾಕೊಂಡ್ರೆ ಪರವಾಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.